ದೇವ್ರು ಹೇಳ್ತಾರೆ ಆದಾಮ್ಗೆ, ಈ ಮರದ ಹಣ್ಣನ್ ಮಾತ್ರ ಏನ್ ಮಾಡ್ಬೇಡ, ತಿನ್ಬೇಡ. ಅದಕ್ಕೆ ತಿನ್ನಕ್ ಮುಂಚೆ ಅವ್ನಿಗೆ ಹೆಂಗ್ ರೆಡಿ ಮಾಡಿದ್ರು, ದೇಹ ರೆಡಿ ಮಾಡಿದ್ರು. ದೇಹ ರೆಡಿ ಮಾಡಿ ಮಣ್ಣಿನಿಂದ ಮಾಂಸ ರೆಡಿ ಮಾಡಿದ್ರು, ಮಣ್ಣಿನಿಂದ ಮೂಳೆ ರೆಡಿ ಮಾಡಿದ್ರು, ಮಣ್ಣಿನಿಂದ ನರಗಳು ರೆಡಿ ಮಾಡಿದ್ರು, ಮಣ್ಣಿನಿಂದ ಎಲ್ಲ ವಿಧ ಸ್ನಾಯುಗಳು, ಮಾಂಸ ಖಂಡಗಳು, ಮಸಲ್ಸ್ಗಳು ಎಲ್ಲ ರೆಡಿ ಆಗೋಯ್ತು. ರೆಡಿ ಆಯ್ತು, ಬದುಕಿದ್ದ. ಆದ್ರೆ ದೇವ್ರೇನ್ ಮಾಡ್ತಾರೆ, ಇಲ್ಲ ಇವನು ಸ್ಪೆಷಲ್ ಆಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಮೂಗಲ್ಲಿ ತನ್ನ ಶ್ವಾಸವನ್ನ ಊದ್ತಾರೆ. ಊದಿದ ತಕ್ಷಣ ಅವನು ಜೀವಾತ್ಮನಾದ. ಯಾವಾಗ ದೇವರು ಶ್ವಾಸ ಊದಿದ್ರು, ಊದಿದ ತಕ್ಷಣ ಏನಾಯ್ತು, ಅವನ ದೇಹದಲ್ಲಿ, ಅವನ ಆತ್ಮದಲ್ಲಿ ಆ ದೇವರ ಶ್ವಾಸ ಹೋಗಿ ಅವನೊಳಗೆ ಟ್ರಿಗರ್ ಆಗಿ ಒಂದು ಫೈರ್, ಒಂದು ಕ್ಯಾಚಪ್ ಆಗಿ ಅಲ್ಲಿಂದ ಬ್ಲಡ್ ಕ್ರಿಯೇಟ್ ಆಯ್ತು. ಸೊ ಬ್ಲಡ್ ನ ಯಾರು ಮಾಡಕ್ಕಾಗಲ್ಲ. ಹಾರ್ಟ್ ಇಡ್ಬೋದು, ಬೋನ್ಸ್ ಇಡ್ಬೋದು, ಮಸಲ್ಸ್ ಇಡ್ಬೋದು, ಆದ್ರೆ ಬ್ಲಡ್ ನ ಯಾರು ಕ್ರಿಯೇಟ್ ಮಾಡಕ್ಕಾಗಲ್ಲ. ಬ್ಲಡ್ ಇಸ್ ಕ್ರಿಯೇಟೆಡ್ ಓನ್ಲಿ ಬೈ ಗಾಡ್. ದೇವರೇ ಅದು ಬ್ಲಡ್ ನ ಕ್ರಿಯೇಟ್ ಮಾಡ್ತಾರೆ. ಆಗ ಪ್ರತಿಯೊಂದು ದೇಹಕ್ಕೂ ಬ್ಲಡ್ ಇಳಿಯೋದು ಹೋಗುತ್ತೆ. ಆಗ ದೇವ್ರ ಏನ್ ಮಾಡ್ಬಿಟ್ರು, ಬ್ಲಡ್ ಹಾಕಿದ್ರು. ಬ್ಲಡ್ ಹಾಕಿದ ತಕ್ಷಣ ಏನ್ಬಿಟ್ರು, ಹಂಗೆಲ್ಲ ರೆಡಿ ಮಾಡ್ಬಿಟ್ಟು ನನ್ನಂತೆ ಆದ. ಆಗ ದೇವ್ರು ಅವನಲ್ಲಿ ಊದಿದ ತಕ್ಷಣ ಇತ್ತು, ದೇವರಲ್ಲಿರುವ DNA ಅವನೊಳಗೆ ಬಂದ್ಬಿಡ್ತು. ಅವನೊಳಗೆ ಬಂದಿದ ತಕ್ಷಣ ಅವನು ದೇವರಂತೆ ಆದ, ದೇವರಂತೆ ಯೋಚನೆ ಮಾಡ್ದ, ದೇವರ ಪರವಾಗಿ, ದೇವರ ಪ್ರತಿರೂಪವಾಗಿ ಈ ಭೂಮಿಗೆ ಅವನೊಬ್ಬ CEO ಆದ. ಈ ಬಿಕೇಮ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ಸ್ ಕಿಂಗ್ಡಮ್. ಅದಕ್ಕೆ ಹೇಳ್ತಾರೆ, ಏದೇನ್ ತೋಟ ನಾ ಮಾಡಿದ್ದೀನಿ, ರಿಫ್ಲೆಕ್ಟ್ ಮಾಡಿದ್ದೀನಿ. ಇದೇ ತರ ಏದೇನ್ ತೋಟ ಥ್ರೂಔಟ್ ದ ವರ್ಲ್ಡ್ ನೀವು ಮಾಡ್ಕೊಂಡು ಹೋಗು. ದಟ್ ವಾಸ್ ದ ವಿಲ್ ಆಫ್ ಗಾಡ್. ಎಲ್ಲಾ ಕಡೆ ಏದೇನ್ ತೋಟ ಮಾಡೋದ್ರು. ಏದೇನ್ ತೋಟ ಯಾವಾಗ ಮಾಡೋ ತಕ್ಷಣ, ಅಂದಿದ ತಕ್ಷಣ ಸೈತಾನ್ ಬಂದ್ಬಿಡ್ತಾನೆ. ಬಂದ್ಬಿಡು, ತಿನ್ನಬಾರದ ಹಣ್ಣನ ಅವನ್ಗೆ ಅವ್ರು ನೇರ ಹೇಳ್ತಾರೆ, ಈ ಹಣ್ಣು ತಿನ್ಬೇಡ, ನೀನು ತಿಂದಿನ ಏನಾಗ್ತೀಯ, ನೀನು ಸತ್ತು ಹೋಗ್ತೀಯಾ. ಹಣ್ಣು ತಿಂದ್ರೆ ಸತ್ತೋದ್ನ, ಬದುಕಿದ್ನೆ. ಅವನ ಆತ್ಮ ಸತ್ತೋಯ್ತು. ದೇವರೊಂದಿಗೆ ಓಡಾಡತಕ್ಕಂಥ ಆ ಕನೆಕ್ಟಿವಿಟಿ ಏನಾಯ್ತು, ಡಿಸ್ಕನೆಕ್ಟ್ ಆಗೋಯ್ತು. ಈಗ ದೇವ್ರ ಅವನ ಹತ್ರ ಬರ್ತಾರೆ, ದೇವ್ರು ಭಯ ಪಡ್ತಾರೆ. ಅವನ ಹತ್ರ ಹೆಂಗ್ ಹೋಗೋದಾನೆ, ಯಾಕೆ ಆ ಬ್ಲಡ್ ಏನಾಗೋಯ್ತು, ಕರಪ್ಟ್ ಆಗೋಯ್ತು. ವಾಟ್ ದ ಬ್ಲಡ್ ವಾಸ್ ಫ್ಲೋಯಿಂಗ್ ಇನ್ ದ ಬಾಡಿ ಆಫ್ ಆಡಮ್, ಇಟ್ ಹ್ಯಾಸ್ ಬಿನ್ ಕರಪ್ಟೆಡ್. ಆ ಬ್ಲಡ್ ಒಳಗೆ ಏನಾಯ್ತು, ಪಾಪ ಎಂಟ್ರಿ ಆಯ್ತದಲ್ಲ. ಅದಕ್ಕೆ ದೇವರು ಹಾಕಳುತ್ತೆ, ಪಾಪದ ಸಂಬಳ ಮರಣ.